ಹೊಸಕೋಟೆ ನಗರದ ತಾಲೂಕು ಕಚೇರಿಯ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 68ನೇ ಪರಿನಿಬ್ಬಾಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಸ್ಥಳೀಯ ಶಾಸಕರಾದ ಶರತ್ ಬಚ್ಚೇಗೌಡರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಪುಷ್ಪ ನಮನಗಳನ್ನು ಸಲ್ಲಿಸಿದರು. जिंदाबाद 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 सोनिया बाबा साहेब अंबेडकर जिंदाबाद 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 मानववादी बाबा साहेब अंबेडकर जिंदाबाद 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 ಮೊದಲ ಕಾನೂನು ಸಚಿವ ಬಾಬಾ ಸಾಹೇಬ್ ಅಂಬೇಡ್ಕರ್ जिंदाबाद जिंदाबाद जिंदाबाद. ಇನ್ನು ಇದೇ ಸಂದರ್ಭದಲ್ಲಿ ಸಂವಿಧಾನ ಪೀಠಿಕೆ ಓದುವ ಮುಖಾಂತರ ಸಂವಿಧಾನದ ಅರಿವನ್ನು ಮೂಡಿಸಲಾಯಿತು. ಇನ್ನು ಶಾಸಕರು ಸೇರಿದಂತೆ ಇತರೆ ಗಣ್ಯರು ಸಂವಿಧಾನ ಪೀಠಿಕೆಯನ್ನು ಓದಿದರು. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 59ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭೀಮ್, ಜೈ ಸಂವಿಧಾನ. ಪ್ರಪ್ರಥಮವಾಗಿ ಇವತ್ತಿಲ್ಲೇನು ನಾವು ಡಿಸೆಂಬರ್ 6ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನ ಇವತ್ತೇನು ನಾವೆಲ್ಲ ಆಚರಣೆ ಮಾಡ್ಕೋತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಸಮುದಾಯದ ಸಮಾಜದ ಎಲ್ಲ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಭಕ್ತಿಪೂರ್ವಕವಾಗಿ, ಶ್ರದ್ಧೆಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ. ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಇದೆ, ನಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ಇದೆ, ಚುನಾವಣೆಗಳು ನಡೀತದೆ, ಭೂಮಿ, ವಿದ್ಯೆ, ಆರೋಗ್ಯ ಇವೆಲ್ಲಕ್ಕೂ ಕೂಡ ಅವಕಾಶಗಳು ನಮ್ಗೆ ಸಿಕ್ಕಿದೆ ಅಂತಂದರೆ ನಿಜವಾಗ್ಲೂ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಈ ಕಾರಣಕ್ಕೆ ನಾವೆಲ್ಲರೂ ಕೂಡ ನೆನೆಸ್ಕೋಬೇಕು. ಯಾಕಂತಂದರೆ ಇದ್ದಂಥ ಒಂದು ಮನುವಾದದ ಪದ್ಧತಿಗಳನ್ನ, ಮನುವಾದದ ಒಂದು ತತ್ವ ಸಿದ್ಧಾಂತಗಳನ್ನ ಕಿತ್ತಾಕಿ ಸಮಾನವಾದಂಥ ಒಂದು ಸಮಾಜನ ನಿರ್ಮಾಣ ಮಾಡಬೇಕು ಅನ್ನೋಂಥ ಒಂದು ಪ್ರಯತ್ನದಲ್ಲಿ ಈ ಭೂಮಿಯಲ್ಲಿ ಸತತವಾಗಿ ಒಂದು ಪ್ರಯತ್ನಗಳು ನಡ್ಕೊಳ್ತಾನೆ ಬಂದಿವೆ. ನಾವು ಗೌತಮ ಬುದ್ಧರ ಕಾಲದಿಂದ ನೋಡಿದಾಗಿಂದಲೂ ಕೂಡ ಸಮಾಜಕ್ಕೆ ಸಮಾನತೆ ತರಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಯಾವಾಗ ಸಮಾಜದಲ್ಲಿ ಅಸಮಾನತೆ ಜಾಸ್ತಿ ಆಗ್ತದೋ ಆ ಒಂದು ಸಂದರ್ಭಗಳಲ್ಲಿ ಈ ಒಂದು ಪುಣ್ಯಭೂಮಿಯಲ್ಲಿ ಇಂಥ ಮಹನೀಯರು ಜನಿಸಿ ಇವತ್ತು ಗೌತಮ ಬುದ್ಧರಾಗಿರ್ಬೋದು, ಬಸವರಾಗಿರ್ಬೋದು, ಅವರ ತತ್ವ ಸಿದ್ಧಾಂತಗಳಲ್ಲಿ, ಅದೇ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನನ ಈ ದೇಶಕ್ಕೆ ಅರ್ಪಣೆ ಮಾಡುವ ಮುಖಾಂತರವಾಗಿ ಈ ದೇಶದಲ್ಲಿ, ಈ ಭಾಗಗಳಲ್ಲಿ ಸಮಾನತೆಯನ್ನು ತರಬೇಕು ಅಂತ ಒಂದು ಮಹಾನ್ ಕೆಲಸನ ಮಾಡಿದ್ರಂತಂದರೆ ನಾವೇ ಕೂಡ ನೆನೆಸ್ಕೋಬೇಕು. ಬುದ್ಧ, ಬಸವ, ಅಂಬೇಡ್ಕರ್ ಅಂತೇಳಿ ನಾವೇನು ಹೇಳ್ತೀವಿ, ಯಾವೊಂದು ಗೌರವದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕಾಣಬೇಕು ಅನ್ನೋಂಥದ್ದನ್ನು ಆ ಒಂದು 3 ಪದಗಳಲ್ಲೇ ನಮಗೆ ಗೊತ್ತಾಗುತ್ತೆ. ಆ ರೀತಿಯಾದಂಥ ಒಂದು ಮಹಾನ್ ಸೇವೆನ ಈ ದೇಶಕ್ಕೆ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜೀವನದ ಕಡೆಯ ಹಂತಗಳಲ್ಲಿ ಬೌದ್ಧ ಧರ್ಮದ ಒಂದು ತತ್ವ ಸಿದ್ಧಾಂತಗಳನ್ನ ಮನಗೊಂಡವರು ಆ ಒಂದು ನಿಟ್ಟಿನಲ್ಲಿ ಅವರ ಒಂದು ಧರ್ಮಗಳ ಒಂದು ಆಚರಣೆ ಹೋದಂಥ ಸಂದರ್ಭದಲ್ಲಿ ಪರಿನಿಬ್ಬಾಣ ಅಂತಂದರೆ, ನಿರ್ವಾಣ ಅಂತಂದರೆ ಅಂದರೆ ಸಾಮಾನ್ಯವಾಗಿ ಬೌದ್ಧ ಧರ್ಮದಲ್ಲಿ ಮನುಷ್ಯನು ಜೀವನ ಒಂದು ಸತತವಾಗಿ ನಾವು ಜೀವನದ ಶೈಲಿನ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಹೋಗಬೇಕು ಅನ್ನೋಂಥ ಒಂದು ಪ್ರಯತ್ನ, ಬದಲಾವಣೆ ಆಗ್ತಾ ಇರಬೇಕು, ಇಂಪ್ರೂವ್ ಆಗ್ತಾ ಇರಬೇಕು ಅಂತ. ಆ ಒಂದು ನಿಟ್ಟಿನಲ್ಲಿ ಜನ್ಮ ಪುನರ್ಜನ್ಮ ಆಗ್ತಾನೆ ಆಗ್ತಾ ಇರ್ತದೆ ಮಾನವನಿಗೆ, ಮನುಷ್ಯನಿಗೆ ಅಂತೇಳಿ. ಆದರೆ ಯಾವುದಾದ್ರೂ ಒಂದು ಆತ್ಮ
ಅತ್ಯಂತ ಪವಿತ್ರವಾದಂಥ ಆತ್ಮ ಆದಂಥ ಸಂದರ್ಭದಲ್ಲಿ ಆ ಆತ್ಮ ಈ ಒಂದು ಭೂಲೋಕನ ಬಿಟ್ಟು ದೇವಲೋಕಕ್ಕೆ ಅಥವಾ ದೇವರ ಜೊತೆ ಐಕ್ಯವಾಗಿದ್ದ ಒಂದು ಸಂದರ್ಭದಲ್ಲಿ ಪರಿನಿಬ್ಬಾಣ ಅಥವಾ ನಿರ್ವಾಣ ಅಂತ ಹೇಳ್ತೀವಿ. ಈ ಒಂದು ಮಾನವ ಬದುಕಿನಿಂದ ಮುಕ್ತಿ ಸಿಕ್ತಂಥ ಸಂದರ್ಭಕ್ಕೆ ನಿರ್ವಾಣ ಅಂತೀವಿ. ಅದಾಗಂಥದ್ದು ಕೆಲವೊಂದು ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು, ಸೇವೆ ಸಲ್ಲಿಸ್ತಕ್ಕಂಥವ್ರು, ನಿಸ್ವಾರ್ಥತೆಯಿಂದ ಬದುಕಿದಂಥವ್ರು, ಸಮಾಜಕ್ಕೋಸ್ಕರ ಉಳಿದಂಥವ್ರಿಗೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪರಿನಿಬ್ಬಾಣ ದಿನ ಅಂತ ಆಚರಣೆ ಮಾಡೋದಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರ್ವಾಣ ಯಾರಾಗಿರೋಂತಂದ್ರೆ ಗೌತಮ ಬುದ್ಧರಿಗೆ ನಿರ್ವಾಣ ಸಿಕ್ತು ಬಿಟ್ಟರೆ ಗೌತಮ ಬುದ್ಧರ ನಂತರ ನಿರ್ವಾಣ ಯಾರಿಗಾದ್ರೂ ಸಿಕ್ಕಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರ ನಂತರ ಅವರು ನೇತೃತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಆಚರಣೆಯನ್ನು ಪರಿನಿಬ್ಬಾಣವನ್ನು ಆಚರಣೆ ಮಾಡಿದ್ವಿ. ನಾವೊಂದು ಹಾಡು ಹೇಳ್ತಾರೆ, ನೀವು ಹೋದ ಮರುದಿನ ನಮ್ಮ ಬದುಕು ಹೀಗಾಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ತುಂಬ ನೋವಿನಿಂದ ಹೇಳ್ತಾ ಇರ್ತೀವಿ ನಾವು. ನಿನ್ನಂಗೆ ದುಡಿದವರು ಮತ್ತೊಬ್ಬ ಬರಲಿಲ್ಲ ಅಂತ. ಈಗ ನಮಗನ್ನಿಸ್ತಾ ಇದೆ, ಷರತ್ತನ್ನು ಯಾವ ಸಂವಿಧಾನವನ್ನು ರಚನೆ ಮಾಡಿಟ್ಟಿದ್ರೋ ಆ ಕಾನೂನನ್ನು ರಕ್ಷಣೆ ಮಾಡೋದು ಮತ್ತು ಕಾಪಾಡುವಂಥ, ವ್ಯವಸ್ಥಿತವಾಗಿ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಶಾಸಕರಿದ್ದಾರೆ. ಅಂಬೇಡ್ಕರ್ ಇಲ್ಲ ಅಂದರೆ ಸಂವಿಧಾನ ನಮಗಿರುತ್ತೆ. ಅಂಬೇಡ್ಕರ್ ಜೊತೆಯಲ್ಲೇ ನಾವು ಇರ್ತೀವಿ. ಅಂಬೇಡ್ಕರ್ ಈಗಲೂ ಇದ್ದಾರೆ, ಮುಂದೇನೂ ಇರ್ತಾರೆ, ಹಿಂದೇನೂ ಇರ್ತಾರೆ. ಅಂಬೇಡ್ಕರ್ ಹಿಂದೆಂದು ಅಮರ. ಅದೇ ರೀತಿ ಶರತ್ತಣ್ಣನವರು ಅದನ್ನು ಪಾಲನೆ ಮಾಡಿಕೊಂಡು ಇಡೀ ದೇಶಕ್ಕೆ, ರಾಜ್ಯಕ್ಕೆ, ನಮ್ಮ ತಾಲೂಕಿಗೆ ಕಾನೂನಿನ ಅಡಿಯಲ್ಲಿ ನಮ್ಮ ಶೋಷಿತ ವರ್ಗಗಳ ಜನಾಂಗಕ್ಕೆ ಏಳಿಗೆಗೆ ಸತತವಾಗಿ ಶ್ರಮಿಸುತ್ತಿರ್ತಾರೆ. ಕೋಡಳ್ಳಿ ಸುರೇಶ್ ಅಣ್ಣಾಗಿರ್ಬೋದು, ಶರತ್ತಣ್ಣನವರು ಆಗಿರ್ಬೋದು, ತಾಲೂಕಿನ ಎಲ್ಲ ನಾಯಕರುಗಳು ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸಿದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಕರ್ನಾಟಕ.